ಸ್ನೇಹಿತರೆ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಆಂಜನೇಯ ಮತ್ತು ಶನೈಶ್ವರ ಭಕ್ತರಿದ್ದರೋ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ, ಹಾಗೆ ಓಂ ಅಂತ ಕಾಮೆಂಟ್ ಕೂಡ ಮಾಡಿ. ಏಕೆಂದರೆ ಯಾರೋ ಒಬ್ಬರು ಕಷ್ಟದಲ್ಲಿರೋರಿಗೆ ನಿಮ್ಮ ಈ ಒಂದು ಶೇರಿಂದ ಅವರ ಕಷ್ಟ ದೂರ ಆಗುವಂಥ ದಾರಿದೀಪ ನೀವಾಗ್ಬೋದು. ಹೌದು, ಸುಮಾರು ದಿನದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ. ಆ ಟೈಮು ಕೊನೆಗೂ ಬಂದೇ ಬಿಡ್ತು. ಹಾಗಾದರೆ ಬನ್ನಿ ತಡೆ ಯಾಕೆ ದೇವಸ್ಥಾನಕ್ಕೆ ಹೋಗೋಣ. ಎಂಟ್ರೆನ್ಸಲ್ಲೇ ಗೋಶಾಲೆ ಇದ್ದಿದ್ದಂತೂ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಮುಂದೆ ಬಂದರೆ ಶನೈಶ್ವರ ದೇವಸ್ಥಾನ ತುಂಬ ಮನೋಹರವಾಗಿತ್ತು. ಇಲ್ಲೇನಪ್ಪ ವಿಶೇಷ ಅಂದರೆ ನವಧಾನ್ಯಗಳನ್ನ ಇಲ್ಲಿ ಅರ್ಪಿಸಿದ್ರೆ ನವಗ್ರಹಗಳ ಜಾತಕ ದೋಷ ನಿವಾರಣೆ ಆಗುತ್ತೆ ಅಂತ ತಿಳಿಸ್ಕೊಟ್ರು. ಹಾಗೆ ದೇವಸ್ಥಾನದೊಳಗೆ ಹೋದ ನನಗೆ ಮನೆಯಿಂದನೇ ತಗೊಂಡು ಹೋಗಬೇಕಾದ ಎಳ್ಳುಬತ್ತಿ ಅಲ್ಲೇ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಹಾಗೆ ದೇವರದ್ದು ಪೂಜೆ ಮಾಡಿ ಸಮರ್ಪಣೆ ಕೂಡ ಮಾಡಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ನಾವೇ ಸ್ವಾಮಿಗೆ ಎಣ್ಣೆಯನ್ನು ಇರೋದ್ರಿಂದ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗೆ ಕರುಂಗಲಿ ಮಾಲೆಗಳು ಕೂಡ ಇಲ್ಲಿ ಸಿಗುತ್ತೆ. ದಿನಂಪ್ರತಿ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಹಾಗೆ ಮಕ್ಕಳಾಗದೇ ಇರೋರಿಗೂ ಇಲ್ಲಿ ಮಕ್ಕಳಾಗುತ್ತೆ ಅಂತ ಸುಮಾರು ಜನ ಹೇಳ್ತಿದ್ರು. ಹಾಗೆ ಗುರುಗಳ ಆಶೀರ್ವಾದ ಪಡೆದ ನನಗೆ ನನ್ನ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು ಅಂತಲೂ ತಿಳಿಸ್ಕೊಟ್ರು. ಅದಂತೂ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಟೈಮ್ ಬೇರೆ ಆಗಿತ್ತು, ಹೊಟ್ಟೆ ಬೇರೆ ಸಿಕ್ತು, ಪ್ರಸಾದಕ್ಕೆ ಅಂತ ಹೋದೆ. ಪ್ರಸಾದ ಅಂತೂ ಅಲ್ಟಿಮೇಟು, ಸೂಪರಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಅದೇ ಖುಷಿಗೆ ಹೋಗಿ ಭಟ್ರು ಮಾಡಿದವ್ರನ್ನು ಮಾತಾಡಿಸ್ಕೊಂಡು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾನು ಮನೆ ಕಡೆ ಹೊರಟೆ. ನೀವು ಒಂದು ಬಾರಿ ಈ ಪ್ಲೇಸ್ಗೆ ಹೋಗಿದ್ದು ಬನ್ನಿ, ನಿಮ್ಮ ಕಷ್ಟಗಳೆಲ್ಲ ನಿವಾರಿಸ್ಕೊಳ್ಳಿ. ಈ ಪ್ಲೇಸ್ ಇರೋದು ಕರ್ನಾಟಕದ ಶನಿ ಸಿಂಗಣಾಪುರ ಹಾಗೂ ವಿಶ್ವವಿಖ್ಯಾತ 161 ಅಡಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿದನಗೆರೆಯಲ್ಲಿದೆ. ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.